ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ 2025 ಗೆ ಸಂಬಂಧಪಟ್ಟಂತೆ ಶನಿವಾರದಂದು ಈ ಒಂದು ಕೆಸೆಟ್ 2025 ತಾತ್ಕಾಲಿಕ ಫಲಿತಾಂಶವನ್ನ ರಿಲೀಸ್ ಮಾಡಲಾಗಿದೆ. ಪ್ರೊವಿಷನಲ್ ರಿಸಲ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ಕೂಡ ಚೆಕ್ ಮಾಡಿಲ್ಲ, ನೀವು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಬಳಸಿ ಚೆಕ್ ಮಾಡ್ಕೊಳ್ಬಹುದು. ಸೊ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಫೈನಲ್ ರಿಸಲ್ಟ್ ಅನ್ನ ಕೂಡ ನಿಮಗೆ ಬಿಡ್ತಾರೆ. ಇನ್ನೇನು ನೆಕ್ಸ್ಟ್ ಕಟ್ ಆಫ್ ಬಿಟ್ಟ ತಕ್ಷಣ ನಿಮ್ಮ ರಿಸಲ್ಟ್ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರೊವಿಷನಲ್ ರಿಸಲ್ಟ್ ಇದರ ಒಂದು ಆಧಾರದ ಮೇಲೆನೂ ಕೂಡ ನೀವು ಲಾಸ್ಟ್ ಇಯರ್ ನ ಕಟ್ ಆಫ್ ಅನ್ನ ತೆಗೆದುಕೊಂಡು ಊಹೆಯನ್ನ ಕೂಡ ಮಾಡಬಹುದು. ಸೊ ಅದೇ ರೀತಿ ಈ ವರ್ಷದ ಒಂದು ಕೆಸೆಟ್ 2025 ರಿಸಲ್ಟ್ ನ ಒಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ನೀವು ನೋಡಬಹುದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಕೆಸೆಟ್ ತಾತ್ಕಾಲಿಕ ಫಲಿತಾಂಶವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಶನಿವಾರದಂದು ಪ್ರಕಟಿಸಿದೆ. ಸೊ ಇದರಲ್ಲಿ ಎಲ್ಲರೂ ಕೂಡ ರಿಸಲ್ಟ್ ಅನ್ನ ಇವಾಗಲೇ ನೋಡಿದಿರಿ ಅಂತ ಭಾವಿಸಿದ್ದೀನಿ. ಸೊ ಈ ವರ್ಷದ ಒಂದು ಕೆಎ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ವಿಶೇಷತೆ ಅಂದರೆ ಪರೀಕ್ಷೆ ನಡೆದು ನಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ನವೆಂಬರ್ 2ರಂದು ಒಂದು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಲಾಗಿದೆ. ಸೊ ಎಕ್ಸಾಮಿನೇಷನ್ ನಡೆದು ಕೇವಲ 13 ದಿನಗಳಲ್ಲಿ ಈ ಒಂದು ಫಲಿತಾಂಶವನ್ನ ಕೆಎ ಪ್ರಕಟ ಮಾಡಿದೆ. ಸೊ ಇದು ತುಂಬಾನೇ ಒಂದು ಮಹತ್ವದ ಕಾರ್ಯ ಅಂತ ಹೇಳ್ಬೋದು. ಸೊ ಈ ಪರೀಕ್ಷೆ ನಡೆದು ಕೇವಲ 13 ದಿನಗಳಲ್ಲೇ ಫಲಿತಾಂಶವನ್ನ ಪ್ರಕಟಿಸುವ ಒಂದು ಹೆಗ್ಗಳಿಕೆ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಸಲ್ಲುತ್ತಾ ಇದೆ. ಸೊ ಅದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಸೊ ನೀವು ನವೆಂಬರ್ 17ರಂದು ಮಧ್ಯಾಹ್ನ 12 ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಸಲ್ಲಿಸಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಈ ಒಂದು ಕೀ ಉತ್ತರಗಳಿಗೆ ಏನಾದರೂ ನೀವು ಆಕ್ಷೇಪಣೆಗಳನ್ನ ಸಲ್ಲಿಸೋರಿದ್ದರೆ ಪೂರಕ ದಾಖಲೆಗಳೊಂದಿಗೆ ನೀವು ಸಲ್ಲಿಸಬೇಕಾಗುತ್ತೆ. ಸೊ ಯಾವುದೇ ರೀತಿ ಪೂರಕ ದಾಖಲೆಗಳಿಲ್ಲದೆ ಸಲ್ಲಿಸಿರುವ ಆಕ್ಷೇಪಣೆಗಳನ್ನ ಕೆಎದವರು ಸ್ವೀಕಾರ ಮಾಡುವುದಿಲ್ಲ. ಸೊ ಈ ರೀತಿಯಾಗಿ ಈ ವರ್ಷ ಕೆಎ ಪರೀಕ್ಷೆಯನ್ನ ನಡೆಸಿ ಕೇವಲ 13 ದಿನಗಳಲ್ಲೇ ಫಲಿತಾಂಶವನ್ನ ಪ್ರಕಟಿಸುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಸರಿ ಕೆಸೆಟ್ 2025 ನಲ್ಲಿ ತುಂಬಾನೇ ಕಡಿಮೆ ಅಂಕಗಳನ್ನ ಗಳಿಸಿದ್ದೀರಾ ಅಥವಾ ಕ್ವಾಲಿಫೈ ಆಗಲು ಸಾಧ್ಯ ಆಗಲ್ಲ ಅಂತ ವಿದ್ಯಾರ್ಥಿಗಳು ಇಲ್ಲಿ ವರಿ ಮಾಡುವ ಅಗತ್ಯವಿಲ್ಲ. ಮತ್ತೆ ನೀವು UGC ನೆಟ್ 2026 ಅಥವಾ ಕರ್ನಾಟಕ ಸೆಟ್ 2026 ಗೆ ಅಪ್ಲೈ ಮಾಡಬಹುದು. ಸೊ ಮತ್ತೆ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕೋರ್ಸ್ ಅನ್ನು ಆರಂಭ ಮಾಡಿದೀವಿ. ಸೊ ಈ ಒಂದು ಕೋರ್ಸ್ ಅನ್ನು ನೀವು ಇವಾಗಲೇ ಜಾಯಿನ್ ಆಗಿದ್ದೆ ಅದರಲ್ಲಿ ಸುಮಾರು 1 ವರ್ಷದ ಅವಧಿ ನಿಮಗೆ ಪ್ರಿಪರೇಷನ್ ಗಾಗಿ ಸಿಗ್ತಾ ಇದೆ. ಸೊ ಇದರಿಂದ ಸರಿಯಾಗಿ ಪ್ರಿಪರೇಷನ್ ಅನ್ನು ನೀವು ಮಾಡ್ಕೊಳ್ಬಹುದು. ಸೊ ಅದೇ ರೀತಿ ಈ ಒಂದು ಕೋರ್ಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ಜೊತೆಗೆ ನೋಟ್ಸ್ ಅನ್ನ ಕೊಡ್ತೀವಿ, ಮತ್ತೆ 5000+ MCQ PDF ಅನ್ನ ನೀಡ್ತೀವಿ, ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ಕೊಡ್ತಾ ಇದೀವಿ. ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಏನಿದೆ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೆತಾ ಇದೆ. ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಸೊ ಈ ಒಂದು ಆಪ್ ನಲ್ಲಿ ನೀವು ಎಲ್ಲ ಮೆಟೀರಿಯಲ್ ನೋಡ್ಕೊಳ್ಬಹುದು, ನಂತರ ಇಲ್ಲಿಂದಾನೆ ಜಾಯಿನ್ ಕೂಡ ಆಗಬಹುದು. ಸೊ ಅದೇ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಈ ಎಲ್ಲಾ ವಿಷಯಗಳ ಮೇಲೆ ನಾವು ನೋಟ್ಸ್ ಮತ್ತೆ MCQ ಸೆಟ್ ಅನ್ನ ಕೊಡ್ತಾ ಇದೀವಿ. ಸೊ ಜಾಯಿನ್ ಆಗಲು ಇದಕ್ಕೂ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ನಿಮ್ಮ ಪೇಪರ್ ಸಬ್ಜೆಕ್ಟ್ ಅನ್ನು ಸರ್ಚ್ ಮಾಡೋದ್ರ ಮೂಲಕ ಈ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಮಾಡಲಾಗಿದೆ, ಜಾಯಿನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.